ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನನ್ನ ಚಾನಲ್ನ ಯಾರೆಲ್ಲ ಹೊಸದಾಗಿ ನೋಡ್ತಾ ಇದ್ದೀರಾ ಅವರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಹಾಗೆ ನನಗೆ ಸಪೋರ್ಟ್ ಮಾಡಿ. ನುಗ್ಗೆ ಸೊಪ್ಪು ಎಲ್ಲ ಮನೇಲಿತ್ತು ಅಂತೇಳಿ ವಡೆ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತೇಳಿ ವಡೆ ಮಾಡೋಣ ಅಂದ್ಕೊಂಡ್ವಿ. ನನ್ನ ಮಗಳು ಕೂಡ ವಡೆ ಬೇಕು ಅಂತ ಅನ್ಕೋತಾ ಇದ್ಲು. ಹಾಗಾಗಿ ನಾವು ಇವತ್ತು ವಡೆ ಮಾಡೋಣ ಅಂತೇಳಿ ವಡೆ ಮಾಡ್ತಾಯಿದ್ವಿ. ಈಸಿಯಾಗಿ ಕಡಲೆಬೇಳೆ ವಡೆನ ಹೇಗೆ ಮಾಡೋದು ಅಂತ ನಾನು ತೋರಿಸ್ತಾ ಇದ್ದೀನಿ. ನುಗ್ಗೆ ಸೊಪ್ಪಲ್ಲಿ ಕ್ಯಾಲ್ಶಿಯಮ್ಮು, ಪ್ರೋಟೀನ್ ಎಲ್ಲ ಇದೆ. ನುಗ್ಗೆ ಸೊಪ್ಪನ್ನ ಕ್ವಾಂಟಿಟಿ ಜಾಸ್ತಿ ಹಾಕಿ ವಡೆ ಮಾಡಿದ್ರೆ ತುಂಬಾ ಟೇಸ್ಟಿಯಾಗಿ ತುಂಬಾ ಚೆನ್ನಾಗಿರುತ್ತೆ. ನಾನಿಲ್ಲಿ ಕಡಲೆಬೇಳೆಯಲ್ಲಿ ವಡೆ ಮಾಡ್ತಾಯಿದ್ದೀನಿ. ತಡ್ನಿಕಾಳು ಇರಲಿಲ್ಲ, ಹಾಗಾಗಿ ಕಡಲೆಬೇಳೆ ವಡೆ ಮಾಡ್ತಾ ಇರೋದು. ನಾನಿಲ್ಲಿ 2 ಗ್ಲಾಸಷ್ಟು ಕಡಲೆಬೇಳೆನ ನೆನೆಯೋಕೆ ಇಟ್ಟಿದ್ದೀನಿ. ಇಲ್ಲಿ ಇದು ಒಂದು 2 hours 3 hours ನೆಂದರೆ ಸಾಕು, ಏನು ತುಂಬ ಹೊತ್ತೇನು ನೆನೆಯೋದೇನು ಬೇಡ. ನಾನು ವಡೆ ಮಾಡಬೇಕು ಅಂತೇನು ಅಂದ್ಕೊಂಡಿಲ್ಲ, ದಿಢೀರಂತ ಮಾಡ್ತಾ ಇರೋದ್ರಿಂದ 2 hours ನೆನೆಸ್ಕೊತಾ ಇದ್ದೀನಿ ಅಷ್ಟೇ. ಅದು ನೆನೆಯಾಗಿಬಿಟ್ಟು ನಾನಿಲ್ಲಿ ಅದ್ರ ಜೊತೆಗೆ ಪಾಯಸನೂ ಬೇಕು ಅಂತ ಹೇಳಿದ್ಲು. ಹಾಗಾಗಿ ಪಾಯಸನೂ ಸ್ವಲ್ಪ ಮಾಡೋಣ ಅಂಥೇಳಿ ಹೆಸರುಬೇಳೆ ಮತ್ತು ಕಡಲೆಬೇಳೆ ಪಾಯಸ ಮಾಡೋಣ ಅಂತೇಳಿ ಮಾಡ್ತಾಯಿದ್ದೀನಿ. ಹೆಸರುಬೇಳೆ ಸ್ವಲ್ಪ ತೊಗೊಂಡಿದ್ದೀನಿ ಮತ್ತು ಕಡಲೆಬೇಳೆನ ಸ್ವಲ್ಪ ತೊಗೊಂಡು, ನಿಮಗೆ ಮನೇಲಿ ಎಷ್ಟು ಜನ ಇರುತ್ತೆ ಆ ಕ್ವಾಂಟಿಟಿ ಮೇಲೆ ನೀವು ತೊಗೊಳ್ಳಿ. ನಾನಿಲ್ಲಿ ಸ್ವಲ್ಪನೇ ತೊಗೊಂಡಿದ್ದೀನಿ. ಇದು ಒಂದು 4-5 ಜನಕ್ಕಾಗುತ್ತೆ. ನಾನು ಇದನ್ನು ಒಂದು ಪಾತ್ರೆ ಇಟ್ಟು ಅದನ್ನು ಸ್ವಲ್ಪ ಬಿಸಿ ಮಾಡ್ಕೊತಾ ಇದ್ದೀನಿ. ತುಂಬ ಏನು ಬಿಸಿ ಅವಶ್ಯಕತೆ ಇಲ್ಲ, ಹುರ್ಕೊಳ್ಳೋ ಥರ ಏನಿಲ್ಲ, ಜಸ್ಟ್ ಸ್ವಲ್ಪ ಬಿಸಿ ಮಾಡ್ಕೊಳ್ಳಿ ಸಾಕು. ನಾನೀಗ ಅದನ್ನು ಬಿಸಿ ಆದ ನಂತರ ನೀರು ಹಾಕಿ ಚೆನ್ನಾಗಿ ಬೇಯಕ್ಕೆ ಬಿಡ್ತಾಯಿದ್ದೀನಿ. ಅದನ್ನು ಹೆಸರುಬೇಳೆ ಮತ್ತು ಕಡಲೆಬೇಳೆ ಬೇಯಕ್ಕೆ ಬಿಡ್ತಾಯಿದ್ದೀನಿ. ಅದು ಬೇಯಕ್ಕೆ ಬಿಟ್ಟು ಇಲ್ಲಿ ನಾನು ಬೆಲ್ಲನ ನೀಟಾಗೆಲ್ಲ ತೊಳ್ಕೊಂಡು ಕರಗಿಸ್ಕೊಳ್ಳೋಣ ಅಂಥೇಳಿ, ಅದು ಗಲೀಜೆಲ್ಲ ಇರುತ್ತಲ್ಲ ಬೆಲ್ಲದಲ್ಲಿ, ಹಾಗಾಗಿ ಬೆಲ್ಲನ ಸ್ವಲ್ಪ ನೀರು ಹಾಕ್ಕೊಂಡು ನಾನು ಅದನ್ನು 1-2 ಸೆಕೆಂಡು ಬೇಯಿಸ್ಕೊತಾ ಇದ್ದೀನಿ. ಎಲ್ಲ ಕರಗಿದೆ. ಈ ಕರಗಿದ್ದನ್ನು ನಾನಿಲ್ಲಿ ಹೆಸರುಬೇಳೆ ಬೇಯಕ್ಕೆ ಇಟ್ಟಿದ್ನಲ್ಲ ಅದರೊಳಗಡೆಗೆ ಸೋಸ್ಕೊತಾ ಇದ್ದೀನಿ. ನೋಡಿ ಎಷ್ಟು ಗಲೀಜೆಲ್ಲ ಬಂದಿದೆ ಬೆಲ್ಲದಲ್ಲಿ. ಹೀಗೆ ನಾನು ಸ್ವಲ್ಪ ಕರಗಿಸ್ಕೊಂಡು ಈ ಥರ ಮಾಡಿಕೊಂಡ್ರೆ ಗಲೀಜು ಕೂಡ ಬರಲ್ಲ. ಇದು ಬೇಯೋಕ್ಕೆ ನಾನು ಬಿಟ್ಟಿದ್ದೀನಿ. ಅದ ನಂತರ ಬೇಯೋಷ್ಟೊತ್ತಿಗೆ ಇಲ್ಲಿ ಕಾಯಿನ ರುಬ್ಕೊಂಡು ಪಾಯಸಕ್ಕೆ ಹಾಕಬೇಕು. ಅದಕ್ಕೋಸ್ಕರ ನಾನಿಲ್ಲಿ ಒಂದು ಜಾರ್ ತೊಗೊಂಡು ಸ್ವಲ್ಪ ಕಾಯಿ ತೊಗೊಂಡಿದ್ದೀನಿ. ನಾನಿಲ್ಲಿ ಸ್ವಲ್ಪ ಅಕ್ಕಿನೂ ಕೂಡ ನೆನೆಯಾಕಿಟ್ಟಿದ್ದೆ. ಅಕ್ಕಿ ಹಾಕ್ಕೊಂಡ್ರೆ ಟೇಸ್ಟ್ ಚೆನ್ನಾಗಿರುತ್ತೆ ಅಂತೇಳಿ ಕಾಯಿ ಜೊತೆ ರುಬ್ಬುವಾಗ ಸ್ವಲ್ಪ ಅಕ್ಕಿನೂ ಕೂಡ ಹಾಕೋತಾ ಇದ್ದೀನಿ. ಅಕ್ಕಿನ ಹಾಕ್ಕೊಳ್ಳೋದ್ರಿಂದ ಕಾಯಿನ ಸ್ವಲ್ಪ ನಾನು ಕಮ್ಮಿ ಹಾಕ್ಕೊಂಡಿರೋದು. ಅಕ್ಕಿ ಹಾಕ್ಕೊಳ್ಳೋದ್ರಿಂದ ಗಟ್ಟಿಗೆ ಬರುತ್ತೆ ಪಾಯಸ, ಹಾಗಾಗಿ ಸ್ವಲ್ಪ ಕಾಯಿ ಮತ್ತು ಸ್ವಲ್ಪ ಅಕ್ಕಿ ಹಾಕ್ಕೊಂಡಿದ್ದೀನಿ. ಜೊತೆಗೆ 1-2 ಏಲಕ್ಕಿನೂ ಕೂಡ ಹಾಕ್ಕೊಂಡು ನಾನಿಲ್ಲಿ ಇದನ್ನು ಸಣ್ಣದಾಗಿ ರುಬ್ಕೊಂಡಿದ್ದೀನಿ. ರುಬ್ಕೊಂಡಿದ್ದಾಯಿತು. ರುಬ್ಕೊಂಡಿರೋದನ್ನು ನಾವಿಲ್ಲಿ ಬೆಲ್ಲ ಮತ್ತು ಹೆಸರುಬೇಳೆ ಎಲ್ಲ ಬೇಯ್ತಾ ಇತ್ತಲ್ಲ, ಅದಕ್ಕೆ ಇವಾಗ ರುಬ್ಬಿರೋ ಕಾಯಿನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಅದು ತಳ ಹಿಡಿದು ಬಿಡುತ್ತೆ, ಆವಾಗ ತಿರುಗ್ಕೋತಾ ಇರಬೇಕು. 5-10 ನಿಮಿಷ ಪಾಯಸನ ಬೇಯಕ್ಕೆ ಬಿಡಿ. ಬೆಂದಷ್ಟೊತ್ತು ತುಂಬ ಚೆನ್ನಾಗಿರುತ್ತೆ ಪಾಯಸ. ಅದು ಬೇಯೋಷ್ಟೊತ್ತಿಗೆ ಇಲ್ಲಿ ವಡೆಗೆ ಮಸಾಲೆಗೆ ರೆಡಿ ಮಾಡ್ಕೊಳ್ಳೋಣ ಅಂಥೇಳಿ ರೆಡಿ ಮಾಡ್ಕೊತಾ ಇದ್ದೀನಿ. ಇವಾಗ ನಾನು ಒಂದು ಜಾರ್ ತೊಗೊಂಡು ಅದಕ್ಕೆ ನಾನು 1-2 ಪೀಸ್ ಚಕ್ಕೆ ಮತ್ತು ಒಂದು 5-6 ಲವಂಗ ಹಾಕ್ಕೋತಾ ಇದ್ದೀನಿ. ಜೊತೆಗೆ ಒಂದು 8-10 ಉಂಡೆಯಷ್ಟು ಮೆಣಸಿನಕಾಳು ಹಾಕ್ಕೋತಾ ಇದ್ದೀನಿ. ಸ್ವಲ್ಪ ಜೀರಿಗೆನೂ ಕೂಡ ಹಾಕ್ಕೋತಾ ಇದ್ದೀನಿ. ಜೀರಿಗೆ 1 ಸ್ಪೂನಷ್ಟು ಹಾಕ್ಕೊಂಡ್ರೆ ಸಾಕಾಗುತ್ತೆ. ನಾನು 1 ಸ್ಪೂನಷ್ಟು ಜೀರಿಗೆನೂ ಹಾಕ್ಕೊಂಡಿದ್ದೀನಿ. ಅದಾದ ನಂತರ ನಾನಿಲ್ಲಿ ಶುಂಠಿ ಹಾಕ್ಕೊಂಡಿದ್ದೀನಿ ಮತ್ತು ಬೆಳ್ಳುಳ್ಳಿ ಹಾಕ್ಕೋತಾ ಇದ್ದೀನಿ. 1 ಉಂಡೆಯಷ್ಟು ಬೆಳ್ಳುಳ್ಳಿ ಹಾಕ್ಕೊಳ್ಳಿ. 2 ಗ್ಲಾಸಷ್ಟು ನಾನು ಕಡಲೆಬೇಳೆ ನೆನೆಕಿರೋದ್ರಿಂದ ದಪ್ಪದಾಗಿರೋ 1 ಬೆಳ್ಳುಳ್ಳಿ ಅಷ್ಟು ಉಂಡೆ ಹಾಕ್ಕೊಂಡಿದ್ದೀನಿ. ಮತ್ತು ಇಲ್ಲಿ ಮೀಡಿಯಮ್ ಸೈಜ್ 2 ಈರುಳ್ಳಿನೂ ಕೂಡ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಮತ್ತು ಒಣಮೆಣ್ಸಿನ್ಕಾಯಿನೂ ಕೂಡ ಹಾಕ್ಕೊಂಡಿದ್ದೀನಿ. ಇಲ್ಲಿ ನಾನು ಒಂದು 10-12 ಒಣಮೆಣ್ಸಿನ್ಕಾಯಿನ ಕೂಡ ಹಾಕ್ಕೊಂಡಿದ್ದೀನಿ. ಖಾರ ಆಗಿದ್ದರೆ ಚೆನ್ನಾಗಿರುತ್ತೆ ಅಂತೇಳಿ ಒಣಮೆಣ್ಸಿನ್ಕಾಯಿನ ಜಾಸ್ತಿನೇ ಹಾಕಿದ್ದೀನಿ. ಮತ್ತು ಕಾಯಿನ ಸ್ವಲ್ಪ ಹಾಕ್ಕೋತಾ ಇದ್ದೀನಿ ಮತ್ತು ಕೊತ್ತಂಬರಿ ಸೊಪ್ಪು ಸ್ವಲ್ಪ ಹಾಕ್ಕೊಂಡಿದ್ದೀನಿ. ಇದನ್ನೆಲ್ಲ ಹಾಕ್ಕೊಂಡು ನಾನು ರುಬ್ಕೋತಾ ಇದ್ದೀನಿ. ತರಿಯಾಗಿ ರುಬ್ಕೊಂಡು ಮತ್ತು ಸ್ವಲ್ಪ ಉಪ್ಪನ್ನು ಕೂಡ ಹಾಕ್ಕೊಂಡು ಅದ್ರ ಜೊತೆನೇ ಎಲ್ಲ ಚೆನ್ನಾಗಿ ರುಬ್ಕೊಂಡಿದ್ದಾಯಿತು. ರುಬ್ಕೊಂಡಿದ್ದನ್ನು ನಾನಿಲ್ಲಿ ಒಂದು ಬಟ್ಟಲನ್ನ ತಗೊಂಡು ಬಟ್ಲಿಗೆ ಒಳಗಡೆಗೆ ಹಾಕ್ಕೊಂಡೆ ಮಸಾಲೆ ಹಾಕಾದ್ಮೇಲೆ ಅದೇ ಜಾರಿನಲ್ಲಿ ನಾವು ಕಡಲೆಬೇಳೆ ನೆನೆಯಾಕಿಟ್ಟಿದ್ನಲ್ಲ, ಅದು 3 hours ಮೇಲಾಗಿತ್ತು ನೆಂದು, ಹಾಗಾಗಿ ನಾನು ಅದನ್ನು ರುಬ್ಕೋತಾ ಇದ್ದೀನಿ. ಕಾಳನ್ನ ನೀರಿಂದ 1 ಡ್ರಾಪ್ ಇಲ್ದಂಗೆ ಸೋಸ್ಕೊಂಡು ಇಟ್ಕೊಂಡಿದ್ದೀನಿ. ನೀವು ರುಬ್ಬಬೇಕಾದ್ರೂ ಕೂಡ ಕಾಳೊಳಗಡೆಗೆ ನೀರೇನು ಹಾಕ್ಳಕ್ಕೆ ಹೋಗಬೇಡಿ, ಹಾಗೆಯೇ ರುಬ್ಕೊಳ್ಳಿ, ಚೆನ್ನಾಗಿ ಬರುತ್ತೆ. ಮತ್ತು ತುಂಬ ಪೇಸ್ಟಾಗಿ ಏನು ರುಬ್ಬಕ್ಕೆ ಹೋಗಬೇಡಿ. ಕಾಳು ಥರನೇ ಸ್ವಲ್ಪ ರುಬ್ಕೊಳ್ಳಿ, ಚೆನ್ನಾಗಿರುತ್ತೆ. ಕಾಳು ಥರನೇ ಇದ್ದರೆ ಎಣ್ಣೆಗೆ ಹಾಕಿದಾಗ ನೆಂದಿರೋದ್ರಿಂದ ತುಂಬಾ ಚೆನ್ನಾಗಿ ಅನಿಸುತ್ತೆ. ಈಗ ಹಿಟ್ಟಿಗೆಲ್ಲ ರುಬ್ಬಿದಾಯಿತು. ಅದಾದ ನಂತರ ನಾನಲ್ಲಿ ಸಣ್ಣದಾಗಿ ಹಚ್ಚಿಟ್ಕೊಂಡಿದ್ದೆ ಒಂದು 5-6 ಈರುಳ್ಳಿನ ಮೀಡಿಯಮ್ಮಾಗಿ
ಇರೋಂಥ ತೊಗೊಂಡು ಸಣ್ಣದಾಗಿ ಹಚ್ಚಿಟ್ಕೊಂಡಿದ್ದೀರ ಅದನ್ನು ಹಾಕಿದ್ದೆ. ಮತ್ತು ನುಗ್ಗೆ ಸೊಪ್ಪನ್ನು ಕೂಡ ಇಲ್ಲಿ ತೊಳೆದೆಲ್ಲ ಕಟ್ ಮಾಡಿ ಬಿಡಿಸ್ಕೊಂಡೆಲ್ಲ ನೀಟಾಗಿ ಇಟ್ಕೊಂಡಿದ್ವಿ. ಅದನ್ನು ಕೂಡ ಹಾಕ್ಕೊಂಡಿದ್ದಾಯಿತು. ಹಾಕ್ಕೊಂಡಿದ್ದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀವಿ. ಮತ್ತು ಸಬ್ಬಕ್ಕೀರೆ ಸೊಪ್ಪು ಇದ್ದರೂ ಹಾಕೋಬೋದು, ಚೆನ್ನಾಗಿರುತ್ತೆ. ಇರಲಿಲ್ಲ, ಹಾಗಾಗಿ ನಾನು ನುಗ್ಗೆ ಸೊಪ್ಪನ್ನೇ ಹಾಕ್ಕೊಂಡಿದ್ದೆ. ನುಗ್ಗೆ ಸೊಪ್ಪೇ ಜಾಸ್ತಿ ಕ್ವಾಂಟಿಟಿ ಇಲ್ಲ ಇರೋದ್ರಿಂದ ತುಂಬಾ ಚೆನ್ನಾಗಿತ್ತು ವಡೆ. ನೀವು ಒಮ್ಮೆ ಬೇಕಿದ್ರೆ ಬರೀ ನುಗ್ಗೆ ಸೊಪ್ಪು ಹಾಕ್ಕೊಂಡೇ ಮಾಡಿ, ತುಂಬಾ ಚೆನ್ನಾಗಿರುತ್ತೆ. ಏನು ಕೈನೂ ಅನ್ನಿಸ್ಲಿಲ್ಲ, ತುಂಬಾ ಚೆನ್ನಾಗಿ ಅನ್ನಿಸ್ತು. ಈಗೆಲ್ಲ ನೋಡಿ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ ಹಿಟ್ಟನ್ನು. ನಾನಿಲ್ಲಿ ಪಕ್ಕದಲ್ಲಿ ಎಣ್ಣೆನೂ ಕೂಡ ಕಾಯಕ್ಕಿಟ್ಟಿದ್ದೀನಿ. ಇವಾಗ ಒಂದು ಬಟ್ಟೆ ತಗೊಂಡು ನಾನು ಬಟ್ಟೆ ಮೇಲೆ ನೀರು ಹಚ್ಕೊಂಡು ಬಟ್ಟೆಗೆಲ್ಲ ನೀರು ಸವರ್ಕೊಂಡಿದ್ದೀನಿ. ಅದರಲ್ಲಿ ಇವಾಗ ಹಿಟ್ಟನ್ನು ನೋಡಿ ಈ ಥರ ಇಟ್ಕೊಂಡಿದ್ದೀನಿ. ಈ ಥರ ತಟ್ಕೊಂಡು ಎಣ್ಣೆ ಕಾದ ನಂತರ ನಾನೀಗ ಎಣ್ಣೆ ಒಳಗಡೆಗೆ ಹಾಕೋಣ ಅಂತೇಳಿ ಇಲ್ಲೆಲ್ಲ ಆಲ್ರೆಡಿ ತಟ್ಟಿಟ್ಕೊಂಡಿದ್ದೀನಿ. ಇವಾಗ ಎಣ್ಣೆ ಕಾದಿದೆ. ನಾನೀಗ ಒಂದೊಂದನ್ನು ತೆಗೆದು ವಡೆ ಈ ಥರ ನಿಮ್ಗೆ ಯಾವ ಥರ ಬೇಕು ಆ ಥರ ಮಾಡ್ಕೊಂಡು, ನಾನು ಸ್ವಲ್ಪ ತೆಳ್ಳಗೆ ನಮ್ಮ ಮನೆಗೆ ಇಷ್ಟಪಡ್ತಾರೆ, ಹಾಗಾಗಿ ನಾನು ಸ್ವಲ್ಪ ತೆಳ್ಳಗೆ ತಟ್ಟಿಟ್ಕೊಂಡಿದ್ದೆ. ಅದನ್ನು ಇವಾಗ ಎಣ್ಣೆ ಒಳಗಡೆಗೆ ಹಾಕಿ ನೀಟಾಗಿ ಕರ್ಕೊಳ್ಳಿ. ತಕ್ಷಣವೇ ಹಾಕಿದ ತಕ್ಷಣ ಕೈ ಆಡೋಕ್ಕೆ ಹೋಗಬೇಡಿ, ಅದು ಕಳ್ಚೋಂಗದಂಗೆ ಆಗಿಬಿಡುತ್ತೆ. ಸ್ವಲ್ಪ ಒಂದು 5 ನಿಮಿಷ ಬಿಟ್ಟು ಒಂದು ಸೈಡೆ ನೀಟಾಗಿ ಬೇಯಿಸಿ ಮತ್ತು ಇನ್ನೊಂದು ಸೈಡ ನೀಟಾಗಿ ಬಿಟ್ಟರೆ ತುಂಬಾ ಚೆನ್ನಾಗಿ ವಡೆ ಬರುತ್ತೆ. ನೋಡಿ ಇಲ್ಲಿ ಎಷ್ಟು ಚೆನ್ನಾಗಿ ಬಂದಿದೆ. ಹೀಗೆ ಗೋಲ್ಡ್ ಕಲರ್ ಬರೋವರೆಗೆ ಬೇಯಿಸ್ಕೊಳ್ಳಿ. ತುಂಬ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಮತ್ತು ನುಗ್ಗೆ ಸೊಪ್ಪೆಲ್ಲ ಹಾಕಿರೋದ್ರಿಂದ ತುಂಬಾ ಚೆನ್ನಾಗಿತ್ತು. ಮತ್ತು ಕಾಳಂಗಿರೋದ್ರಿಂದ ಅಂತೂ ತುಂಬಾ ಚೆನ್ನಾಗಿತ್ತು ವಡೆ. ನೀವು ಒಮ್ಮೆ ಮಾಡಿ. ಮತ್ತು ಇಲ್ಲಿ ನೋಡಿ ಪಾಯಸ ಬೇಯಕ್ಕಿಟ್ಟಿದ್ವಲ್ಲ ಸ್ಲೋ ಆಗಿ, ತುಂಬ ಚೆನ್ನಾಗಿ ಬೆಂದೆಲ್ಲ ರೆಡಿಯಾಗಿದೆ ಪಾಯಸನೂ. ಈಗ ವಡೆ ಮತ್ತು ಪಾಯಸನ ಟೇಸ್ಟ್ ಮಾಡೋ ಸಮಯ. ನಾನಿಲ್ಲಿ ವಡೆ ಮತ್ತು ಪಾಯಸನ ಒಂದು ಬಟ್ಲಿಗೆ ಹಾಕಿಟ್ಟಿದ್ದೀನಿ. ಪಾಯಸಗೆ ಸ್ವಲ್ಪ ತುಪ್ಪನೂ ಹಾಕ್ಕೊಂಡಿದ್ದೀನಿ, ತುಂಬ ಚೆನ್ನಾಗಿರುತ್ತೆ ಟೇಸ್ಟ್ ಅಂತೇಳಿ. ಈಗ ವಡೆನ ನೋಡಿ ಎಷ್ಟು ಕಟ್ ಮಾಡಿದ್ರೆ ಎಷ್ಟು ಗರಿಗರಿ ತುಂಬಾ ಚೆನ್ನಾಗಿ ಬಂದಿದೆ ಕ್ರಿಸ್ಪಿಯಾಗಿ. ನಾನೀಗ ವಡೆನ ಪಾಯಸ ಜೊತೆ ಹೆಚ್ಕೊಂಡು ತಿಂತಾಯಿದ್ದೀನಿ. ನಾನು ಮೊದಲೆಲ್ಲ ತಿಂತಾನೇ ಇರಲಿಲ್ಲ ವಡೆ ಜೊತೆ ಪಾಯಸನ. ನನಗೆ ಸಿಹಿ ಮತ್ತು ಅದು ಮಿಕ್ಸ್ ಮಾಡಿದ್ರೆ ಚೆನ್ನಾಗಿಲ್ಲ ಅಂತೇಳಿ ನನಗೆ ಟೇಸ್ಟ್ ಮಾಡಿದಾಗಲೇ ಗೊತ್ತಾಗಿದ್ದು ತುಂಬಾ ಚೆನ್ನಾಗಿರುತ್ತೆ ಅಂತ. ನೀವು ಒಮ್ಮೆ ಹೀಗೆ ಟ್ರೈ ಮಾಡಿ. ಈಸಿಯಾಗಿ ಈ ರೆಸಿಪಿನ ಮಾಡ್ಬೋದು. ಮನೇಲೇ ವಡೆ ಮತ್ತು ಪಾಯಸ 2 ಕಾಂಬಿನೇಷನ್ ಆಗಿ ಮಾಡಿ ಮಕ್ಕಳು ತುಂಬ ಇಷ್ಟಪಟ್ಟು ತಿಂತಾರೆ. ಸಂಜೆ ಟೈಮ್ ಮಾಡಿದ್ರೆ ಮಕ್ಕಳಿಗೆ ಸ್ನ್ಯಾಕ್ಸ್ ಆದಾಗೂ ಆಗುತ್ತೆ. ಈ ರೆಸಿಪಿ ಹೇಗಿದೆ ಅಂತೇಳಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.